ಗ್ಯಾಸ್ಟ್ರಿಕ್ ಅನ್ಕೊಂತಿದ್ದೀರಾ? ಅಲ್ಲ ಹೇಳಿದ್ರೆ ಕ್ಲಿನಿಕಲ್ ತೋರಿಸ್ತೆ. ರೀ, ಬರೋ ನೋವೆಲ್ಲ ಗ್ಯಾಸ್ಟ್ರಿಕ್ ಇರೋದಿಲ್ಲ ಕಣ್ರಿ, ಬೇರೆ ನೋವುಗಳು ಇರ್ತವೆ. ಗೊತ್ತಾಯ್ತಾ ಹೇಳಿದ್ದು? ಮೂಳೆ ಮಾಂಸ ಖಂಡದ ನೋವುಗಳೇ ಜಾಸ್ತಿ ಕಾಮನ್. ಎದೆ ನೋವು ಬರೋದು 90 ಭಾಗ ಮೂಳೆ ಮಾಂಸ ಖಂಡದ ನೋವಿಂದ. ಆದ್ರೆ ನಿಮ್ಗೆ ಯಾಕೆ ಬರ್ತಾ ಇದೆ? ನಿಮ್ ತಾಯಿಯವ್ರಿಗೆ ಬರ್ತಿಲ್ಲ. ನಾನ್ ಅನ್ಕೊಂಡೆ ನೀವು ತಾಯಿಯವ್ರನ್ನ ಕರ್ಕೊಂಡ್ ಬರ್ತಿದ್ದೀರಾ ಅಂತ. ನೋಡ್ರೆ ತಾಯಿಯವ್ರು ನಿಮ್ಗೆ ಕರ್ಕೊಂಡ್ ಬರ್ತಾವ್ರೆ. ಏನ್ ಹೇಳಿ ವ್ಯತ್ಯಾಸ? ರೇಡಿಯೇಷನ್ ಕೀಮೋ ಎಲ್ಲ ಆಗೈತೆ. ಈಗ ನೋಡಿ, ಇಷ್ಟೇ ವ್ಯತ್ಯಾಸ. ಒಂದು, ನೀವು 76 kg ಇದ್ದೀರಿ, ಇವರು 66 kg ಇದ್ದಾರೆ, ಅಷ್ಟೇ ವ್ಯತ್ಯಾಸ. ಎಲ್ಲ ಹೆಣ್ಮಕ್ಳು ದಪ್ಪ ಆಗ್ತಿದ್ದಾರೆ ನಮ್ಮವ್ರು. ಊಟ ಮಾಡದೆ ಸುಮ್ಮನೆ ಕೂತ್ಕೊಂಡೆ, ಸಣ್ಣ ಪುಟ್ಟ ಕೆಲಸ ಮಾಡಿ ಮುಗಿಸ್ಬಿಟ್ಟೆ. ಗೊತ್ತಾಯ್ತರ ಹೇಳಿದ್ದು? ದಪ್ಪ ಆದ್ರೆ ಮೂಳೆ ಮಾಂಸಖಂಡಗಳು ವೀಕ್ ಆಗ್ತದೆ, ಸವಿತದೆ, ಪೇನ್ ಬರ್ತದೆ. ಅದನ್ನ ನಾವು ಹಾರ್ಟ್ ಪ್ರಾಬ್ಲಮ್ ಅನ್ಕೊಂಡು ಓಡಾಡಕ್ಕಾಗಲ್ಲ. ಇದಕ್ಕೇನು ಟ್ರೀಟ್ಮೆಂಟ್? ಒಂದು, ವ್ಯಾಯಾಮ ಮಾಡಬೇಕು, ಗಟ್ಟಿ ಆಗ್ಬೇಕು, ಒಳ್ಳೆ ಆಹಾರ ತಿನ್ಬೇಕು. ಎಲ್ಲರೂ ಊಟ ಮಾಡಿದ್ಮೇಲೆ ಉಳಿದಿದ್ದನ್ನು ತಿನ್ನೋದಲ್ಲ. ಪೌಷ್ಟಿಕಾಂಶತೆ ಜಾಸ್ತಿ ಇರೋ ಆಹಾರಗಳನ್ನ ಬಳಸ್ಕೊಂಡು ವ್ಯಾಯಾಮನೂ ಮಾಡಬೇಕು, ವಾಕಿಂಗ್ ಮಾಡಬೇಕು. ತೂಕ ಇಳಿಸ್ಬೇಕಣಮ್ಮ, ಜಾಸ್ತಿ ಇದ್ದೀರಿ. ಏನ್ ಮಾಡೋಣ? ಇಳಿಸ್ತೀರಾ?